ಮುಸಲ್ಮಾನ್ ಅಂತ ಹೇಳಿದ್ರೆ ದೇವರಿಗೆ ಶರಣಾದವನು. ಅವನ ಮಾರ್ಗ ಇಸ್ಲಾಂ ಅಂದ್ರೆ ಶಾಂತಿ. ಈ ಶಾಂತಿಯ ಮಾರ್ಗದಲ್ಲಿ ಪ್ರವಾದಿಗಳು ಬಹಳ ಸಮಸ್ಯೆಗಳನ್ನ ಮತ್ತು ಸವಾಲುಗಳನ್ನ ಎದುರಿಸಿದರು. ಅವರ ಮೇಲೆಯೂ ಸಹ ಸತ್ಯ ನಿಷೇಧಿಗಳ ಆಕ್ರಮಣಗಳು ಶುರುವಾದವು. ಆದರೆ ದೈವ ಕೃಪೆಯಿಂದ ಅವರು ಅದನ್ನೆಲ್ಲ ಶಾಂತಿಯಿಂದಲೇ ಅವರು ಸಂಪೂರ್ಣವಾಗಿ ಜಯಿಸಿದರು. ಅವರು ದೇವರ ಪ್ರಾರ್ಥನೆ ಮಾಡುವಾಗ ಅವರು ನಿರಾಯುಧರಾಗಿದ್ದಾರೆ ಅಂತ ಹೇಳಿ ಅವರ ಕುತ್ತಿಗೆಯ ಮೇಲೆ ಕತ್ತಿ ಇಟ್ಟು ಈಗ ನಿನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ಕೇಳಿದಂತ ಪ್ರಸಂಗ ಉಂಟು. ಅದಕ್ಕೆ ಅವರು ಹೇಳಿದ್ರು, ನನ್ನ ಜೊತೆಯಲ್ಲಿ ಖುದಾ ಇದ್ದಾನೆ, ಅಲ್ಲಾ ಇದ್ದಾನೆ. ಆ ಒಂದು ಆತ್ಮವಿಶ್ವಾಸದಿಂದ ಅವರನ್ನ ಸಂಪೂರ್ಣವಾಗಿ ಧರ್ಮ ವಿರೋಧಿಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿದರು. ತಮ್ಮಲ್ಲಿ ತುಂಬಾ ಬಲ ಇರುವಾಗಲೂ ಸಹ ಅವರು ಮೊದಲನೇ ಬಾರಿಗೆ ಹಜ್ ಯಾತ್ರೆ ಹೋಗುವಂತ ಸನ್ನಿವೇಶದಲ್ಲಿ ಸತ್ಯ ನಿಷೇಧಿಗಳು ಕುರೇಶಿಗಳು ತಡೆದ್ರು ಅನ್ನುವಂತ ಲೆಕ್ಕದಲ್ಲಿ 1 ವರ್ಷದ ಹಜ್ ಯಾತ್ರೆಯನ್ನ ಮುಂದಕ್ಕೆ ಹಾಕಿದ್ರು ಸಲೈ ಹುದೈಬಿಯಾ ಮುಖಾಂತರವಾಗಿ. ಅವರಿಗೆಲ್ಲ ತೊಂದರೆ ಕೊಟ್ಟವರಿಗೂ ಸಹ ಮಕ್ಕಾದಲ್ಲಿ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರಿಗೂ ದೇವರು ಕ್ಷಮಿಸಿದ್ದಾನೆ ಅಂತ ಹೇಳಿದರು.